ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಸಾಲಿಗ್ರಾಮ ಇವರ ಸಂಯುಕ್ತ ಆಶ್ರಯದಲ್ಲಿ ದತ್ತಿ ದಾಸೋಹಿಗಳು ಶ್ರೀ ಜಂಗಮ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಪೀಠ ಕರ್ಪುರವಡಿಯಲ್ಲಿ ದತ್ತಿ ಉಪನ್ಯಾಸ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಜಂಗಮ ಮಠದ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟನೆ ಮಾಡಿದರು. ಬಳಿಕ ಶಾಮನೂರು ಶಿವಶಂಕರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಕೆಆರ್ ನಗರ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿಪಿ ರಮೇಶ್ ಕುಮಾರ್ ಅವರು ಮಾತನಾಡಿ, ನಾಗರಿಕತೆ ಬೆಳೆದಂತೆ ವೈಚಾರಿಕತೆಯೂ ಬೆಳೆದು ಬಂದಿದೆ. ವೈಚಾರಿಕ ಕ್ರಾಂತಿಗೆ ಬಸವಣ್ಣನವರು ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಮಾಡಿಕೊಂಡು ಸಪ್ತಶೀಲಗಳನ್ನು ಮೈಗೂಡಿಸಿಕೊಳ್ಳುವುದೇ ವೈಚಾರಿಕ ಕ್ರಾಂತಿಯ ಫಲವಾಗಿದೆ ಎಂದರು. ಮಠದಲ್ಲಿ ಸ್ವಾಮೀಜಿಗಳಿಗೆ ಅಗೌರವ ತರುವಂತಹ ಕೆಲಸ ಸಂಸ್ಥೆಯಲ್ಲಿ ಕಂಡುಬಂದರೆ ಮುಲಾಜಿಲ್ಲದೆ ಆಚೆ ಹಾಕಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಹೆಳವರ ಹುಂಡಿ ಸಿದ್ದಪ್ಪ, ಲಾಲನಹಳ್ಳಿ ಮಠದ ಮಾತಾಜಿ ಜಯದೇವಿ ತಾಯಿ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಚಂದ್ರಶೇಖರ್, ಸಾಲಿಗ್ರಾಮ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕುಮಾರಸ್ವಾಮಿ ಗಾಯನಹಳ್ಳಿ, ಕೆಡಗ ನಟರಾಜ್, ಜ್ಯೋತಿ ಪ್ರಕಾಶ್, ಕುಮಾರ್, ಸೋಮಶೇಖರ್, ಕೆಪಿ, ರಾಜಶೇಖರ್, ಜಗದೀಶ್, ಪರಮೇಶ್, ರಾಕೇಶ್, ಎಂ ಸುರೇಶ್, ಜೈಶಂಕರ್, ಸತೀಶ್, ಜಗದೀಶ್, ನವೀನ್, ಗಿರೀಶ್ ಹೊನ್ನೇನಹಳ್ಳಿ, ಚಂದ್ರಶೇಖರ, ನೌಕರರ ಸಂಘದ ವೀರಶೈವ ಅಧ್ಯಕ್ಷರು, ಶಿವಕುಮಾರಸ್ವಾಮಿ, ಬೆಟ್ಟದಪುರ ಹೋಬಳಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಸಿದ್ದು, ಬಸವಣ್ಣ, ಮಹದೇವಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಿಲ್ಲಾ ಶರಣ ಸಾಹಿತ್ಯ ಅಧ್ಯಕ್ಷರು ಆತ್ಮೀಯರಾದಂತಹ ಡಾಕ್ಟರ್ ಯಳವಂಡಿ ಸಿದ್ದಪ್ಪನವರೇ, ಅದೇ ರೀತಿ ನಮ್ಮ ಈ ಒಂದು ಸಮಾರಂಭದ ಆಶಯ ನುಡಿ ನಡೆದಂತಹ ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾದ ಚಂದ್ರಶೇಖರ್ ಅವರೇ, ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಪುಟಾಣಿ ಮಕ್ಕಳೇ, ಶಾಲಾ ಮುಖ್ಯ ಉಪಾಧ್ಯಾಯರೇ, ಅಧ್ಯಾಪಕ ವೃಂದದವರೇ, ಈ ಒಂದು ದತ್ತಿ ಕಾರ್ಯಕ್ರಮ ಕರ್ಪಳ್ಳಿ ಮಠದಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ, ಈ ಒಂದು ದತ್ತಿ ಪ್ರಾಯೋಜಕರು ನಮ್ಮ ಸ್ವಾಮೀಜಿಗಳು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅವತ್ತು 1 ಲಕ್ಷ ರೂಪಾಯಿಗಳನ್ನ 3 ವರ್ಷದ ಹಿಂದೆ ಈ ಒಂದು ದತ್ತಿ ಇಡ್ಲಾಗಿ ಅವತ್ತು ಅವರು ಒಂದು ದೊಡ್ಡ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶುಭ ಸಂದೇಶವನ್ನ ಕೊಟ್ಟವ್ರೆ. ಆದ್ರಿಂದ ಈ ಸಾಲಿಗ್ರಾಮ ಭಾಗದಲ್ಲೇ ಈ ದತ್ತಿ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರು ಸಹ ತಪ್ಪಾಗ್ಲಾರ. ಈಗ ಅದೇ ಒಂದು ಕೆಲಸವನ್ನ ನಮ್ಮ ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದತ್ತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದು, ಮಠಕ್ಕೆ ಬರೋದು ಹೋಗೋದು ದೊಡ್ಡ ವಿಚಾರ ಅಲ್ಲ. ಈ ದತ್ತಿ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗ್ಬೇಕು ಅಂತಂದ್ರೆ ನಮ್ಮ ಅಭಿನವ ಚಂದ್ರಶೇಖರ ಸ್ವಾಮೀಜಿಯವರಿಗೆ ಏನು ನಾವು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಗೌರವ ಕೊಡ್ತೀವಿ, ಅದೇ ಗೌರವವನ್ನ ನಾವೆಲ್ಲ ಕೊಡ್ಬೇಕಾಯ್ತು. ಈ ನಡುವೆ ನಂಗೆ ಹಲವಾರು ವಿಚಾರಗಳು ನನ್ನ ಗಮನಕ್ಕೆ ಬಂತು. ಶಾಲೆ ಇದು ಏಡಾಗಿದೆ, ನಮ್ದೇನು ಮಾಡ್ಕೊಳಕ್ಕಾಗಲ್ಲ ಸ್ವಾಮೀಜಿಗಳು ಅಂತ ಹೇಳಿ ತಾವೆಲ್ಲ ಮಾತಾಡ್ತಾ ಇದ್ರಿ ಅಂತ ನನ್ ಗಮನಕ್ಕೆ ಬಂದಿದೆ. ಅದು ಇವತ್ತೇ ನಿಲ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಶಾಲೆ ಸ್ಥಾಪನೆ ಮಾಡಿದಂತ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅವ್ರ ಆಶೀರ್ವಾದ, ಅವ್ರೇನ್ ಮಾಡ್ಕೊಟ್ಟಿದ್ದಾರೆ ಅದನ್ನ ನಡ್ಸ್ಕೊಂಡು ಹೋಗ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಹೊಣೆ. ಇವತ್ತೊಂದು ಆಧಾರ್ ಕಾರ್ಡ್ ಬಂದಿರ್ಬೋದು, ಬರ್ದೇ ಇರ್ಬೋದು, ಸಂಪೂರ್ಣ ಜವಾಬ್ದಾರಿ ಅಭಿನವ ಚಂದ್ರಶೇಖರ ಸ್ವಾಮೀಜಿಯವರಿಗೆ ಎಲ್ಲಾ ಮಠಾಧಿಪತಿಗಳು, ಸಮಾಜದ ಗಣ್ಯರು, ಸಮಾಜದ ಹಿರಿಯರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಏನು ಚಂದ್ರಶೇಖರ ಸ್ವಾಮೀಜಿಯವರಿಗೆ ನಾವು ಗೌರವ ಕೊಡ್ತಿದ್ವೋ ಎಲ್ಲ ಗೌರವವನ್ನ ಇವ್ರು ಕೊಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಈ ಮಠದಲ್ಲಿ ಆಗ್ಬೇಕು. ಯಾರೇ ಅಗೌರವ ತೋರಿಸ್ತಾರೆ ಅಂದ್ರೆ ಅದು ಏನೇಡಾಗಿರ್ಲಿ ಏನೇ ಆಗಿರ್ಲಿ ಅವ್ರನ್ನ ಮಠದಿಂದ ಆಚೆ ಆಗ್ತಕ್ಕಂಥ ಕೆಲಸನ ಖಂಡಿತ ಮಾಡ್ತೀವಿ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಸ್ವಾಮೀಜಿಯವರು ಗೌರವ ಅಧ್ಯಕ್ಷ ಆಗಿದ್ರು ಈ ಮಠಕ್ಕೆ, ಈಗ ಇವರಾಗಿದ್ದಾರೆ. ಅವ್ರಿಗೇನ್ ಗೌರವ ಕೊಡ್ತೀವಿ ಗೌರವ ಕೊಟ್ಕೊಂಡು ಯಾವುದೇ ತಪ್ಪು ನೆಪ್ಪುಗಳಿದೆ ಅವ್ರ ಹತ್ರ ಕೂತು ಮಾತಾಡ್ಬೇಕು. ನೆಕ್ಸ್ಟ್ ಈ ಶಾಲೆ ಮತ್ತೆ ಈ ಮಠ, ಇದು ಕರ್ಪುರಳ್ಳಿ ಗ್ರಾಮದ ಮಠ. ಕರ್ಪುರಳ್ಳಿ ಮಠ ಅಂತ ಕರೀದ್ರೆ ಇದು ಗ್ರಾಮದ ಮಠ. ಗ್ರಾಮದವ್ರನ್ನು ಸಹ ಶಾಲೆಗೆ ಒಂದು ಏನು ಕಮಿಟಿಗೆ ಮೆಂಬರ್ಗಳು ತಗೋಬೇಕು. ಅದನ್ನ ಕೂಡಲೇ ಈಗ ಜೂನ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಲಿ ಅದನ್ನೆಲ್ಲ ಮಾಡ್ತೀವಿ. ಅವಾಗ ಸರಿ ಆಯ್ತದೆ. ಏನಾಯ್ತದೆ ಅಂದ್ರೆ, ಯಾರೋ 4-5 ಜನ ಬರೋದು, ಅವ್ರು ಅವತ್ತೊಂದ್ ದಿವಸ ಬರೋದು, ಕೆಲಸ ಕಡೆ ಮಾಡ್ಕೊಂಡು ಹೋಗೋದಂತ ಕೆಲಸ ಆಯ್ತಾ ಇದೆ. ಅದು ಕೂಡ್ಲಿ ನಿಲ್ಬೇಕದು. ಯಾಕಂದ್ರೆ ಶಾಲೆ ಬೆಳಿಬೇಕು. ಈ ಕರ್ಪುರಳ್ಳಿ ಮಠ ಒಂದ್ಸಲಿ ಯೂನಿಯನ್ ಡೇ ಬಂದಂತ ಸಂದರ್ಭದಲ್ಲಿ ಎಷ್ಟು ವಿಜೃಂಭಣೆಯಿಂದ ಇತ್ತು ಸ್ವಾಮೀಜಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಂತಂದ್ರೆ, ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದೆ. ಈಗ ಅದೆಲ್ಲ ನಿಂತೋಗಿದೆ. ಯಾವತ್ತಕ್ಕೂ ನಾವು ಆಸ್ಪದ ಕೊಡೋದಿಲ್ಲ. ದಯವಿಟ್ಟು ನೀವೇನಿದ್ರಿ ಶಾಲೆ ನಡೆಸ್ತಕ್ಕಂಥವ್ರು, ನೀವು ಅಧಿಕಾರಿ ವೃಂದದವ್ರು ಇರ್ಬೋದು, ಬಾಡಿ ಇರ್ಬೋದು, ಸ್ವಾಮೀಜಿಯವರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಏಕಾಏಕಿ ಹೊರಗೆ ಹಾಕ್ತಕ್ಕಂಥ ಕೆಲಸನ ಖಂಡಿತ ಮಾಡೇ ಮಾಡ್ತೀವಿ. ಅದ್ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳುವಂಥದ್ದು ಅವಶ್ಯಕತೆ ನಮ್ಗಿಲ್ಲ. ಈ ಒಟ್ಟಲ್ಲಿ ಕರ್ಪುರಳ್ಳಿ ಗ್ರಾಮಕ್ಕೆ
ಕರ್ಪೂರಳ್ಳಿ ಮಠಕ್ಕೆ ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸನ ನೀವೆಲ್ಲ ಮಾಡಬೇಕು. ಇವತ್ತು ಆ ಮಠ ಇರೋದ್ರಿಂದ ಇವತ್ತು ದತ್ತಿ ಉಪನ್ಯಾಸ ಇವತ್ತು ನೋಡಿ ನಮ್ಮ ಮೈಸೂರು ಜಿಲ್ಲೆಯಿಂದ ಅಧ್ಯಕ್ಷರು ಬಂದಿದ್ದಾರೆ, ನಿಕಟಪೂರ್ವ ಅಧ್ಯಕ್ಷರು ಬಂದಿದ್ದಾರೆ, ಈ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಸ್ವಾಮೀಜಿಯವರು ಅವತ್ತು 1 ಲಕ್ಷ ರೂಪಾಯಿಗಳನ್ನ ದತ್ತಿ ಇಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ರೀತಿ ಮುಂದೆ ಈ ಮಠ ಬೆಳಿಬೇಕು, ಎಲ್ಲಾ ಹಂತದಲ್ಲೂ ಒಳ್ಳೇದಾಗ್ಬೇಕು, ಗ್ರಾಮಕ್ಕೂ ಒಳ್ಳೇದಾಗ್ಬೇಕು, ಮಠಕ್ಕೂ ಒಳ್ಳೇದಾಗಬೇಕು. ಈ ರೀತಿ ತಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚಿನ ರೀತಿ ಗುರುಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸನ ತಾವೆಲ್ಲ ಮಾಡ್ಬೇಕಾಗ್ತದೆ. ಅವರು ಚಿಕ್ಕವರಿರ್ಬೋದು, ಈಗ ನಾವು ಬಂದ್ರು ಸಹ ಗೌರವಯುತವಾಗಿ ಅವ್ರಿಗಿಂತ 40 ವರ್ಷ ದೊಡ್ಡವರಿದ್ದೀವಿ ನಾವು, ಆದ್ರೂ ನಾವು ಗೌರವಯುತವಾಗಿ ನಮಸ್ಕಾರ ಮಾಡ್ಕೋತೀವಿ. ಯಾಕಪ್ಪ ಅಂದ್ರೆ ಅವ್ರ ಒಂದು ಗುರುಗಳ ಭಾವನೆ, ಆ ಗುರುಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸನ ತಾವೆಲ್ಲ ಮಾಡ್ಬೇಕಾಯ್ತದೆ. ಮುಂದೆ ಇದುವರೆಗೆ ಏನ್ ಮಾಡಿದ್ರೆ ಗೊತ್ತಿಲ್ಲ, ಮುಂದೆ ಆ ರೀತಿ ಕೆಲಸನ ಮಾಡ್ಕೊಂಡು ಹೋಗಿ, ನಿಮ್ಗೂ ಒಳ್ಳೇದಾಯ್ತದೆ, ಮಠಕ್ಕೂ ಒಳ್ಳೇದಾಯ್ತದೆ. ಮತ್ತೆ ಈ ಒಂದು ದತ್ತಿ ಕಾರ್ಯಕ್ರಮವನ್ನ ಈ ಕರ್ಪಳ್ಳಿ ಗ್ರಾಮದಲ್ಲಿ ಮಾಡಿರೋದು, ಇದು ಆಕ್ಚುಲಿ ಅಧ್ಯಕ್ಷತೆ ತಪ್ಪಾಗಿದೆ. ಇದು ಕುಮಾರಸ್ವಾಮಿ ಅಧ್ಯಕ್ಷತೆ ನಡೀಬೇಕು. ಅವರು ಸಾಲಿಗ್ರಾಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವರ ಅಧ್ಯಕ್ಷತೆ ಈ ದತ್ತಿ ಕಾರ್ಯಕ್ರಮ ಮುಂದೆ ನಡೀಲಿ ಅಂತ ಹೇಳಿ, ಈ ದತ್ತಿ ಕಾರ್ಯಕ್ರಮಕ್ಕೆ ಯಾವುದೇ ಸಂದರ್ಭದಲ್ಲೂ ನಮಗೆ ಕರೆದ್ರೆ ನಾವು ಬಂದು ನಮ್ಮ ಕೈಲಾದಂತ ಸಹಾಯನ ಮಾಡ್ಕೊಡ್ತೀವಿ ಅಂತ ಹೇಳಿ, ಈ ಒಂದು ದತ್ತಿ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಸಹಕಾರಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು